ಒಂದು ಅಲ್ಲ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಬ್ಯಾಕ್ ಟು ಮೈ ಚಾನಲ್ ತೇಜಶ್ರೀ ರಾಘು ವ್ಲಾಗ್ಸ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು ಆಕ್ಚುಲಿ ನನಗೆ, ಬಿಕಾಸ್ ಲಾಂಗ್ ಟೈಮ್ ಆದ್ಮೇಲೆ ಟ್ರಿಪ್ ಹೋಗ್ತಾ ಇದೀವಿ. ಸೊ ನಾವು ಹೊರಟಿದ್ರೆ ಎಲ್ಲಪ್ಪ ಅಂದ್ರೆ ನಾವು ಹೋಗ್ತಾ ಇರೋದು ವಂಡರ್ಲಾ. ಸೊ ನನಗಂತೂ ಲೈಕ್ ಟ್ರಿಪ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಆಫ್ಟರ್ ಏಜಸ್ ನಾನು ಎಲ್ಲಾದ್ರೂ ಟ್ರಿಪ್ ಆಚೆ ಕಡೆ ಹೋಗ್ತಾ ಇದ್ದೀನಿ ಅನ್ಸುತ್ತೆ. ಒಂದು ಮದರ್ಗೆ ಲೈಕ್ ತುಂಬಾ ಟೈಮ್ ಆದ್ಮೇಲೆ ಶಾರ್ಟ್ ಬ್ರೇಕ್ ಅಂತಾರಲ್ಲ ಆ ತರ ನನ್ಗೆ. ನಾವು ಕರೆಕ್ಟ್ ಟೈಮ್ಗೆ ಲೊಕೇಶನ್ ರೀಚ್ ಆಗಿದ್ವಿ. ಸೊ ನಾವು ಬಂದಿರೋದು ಯಾರಪ್ಪ ಅಂದ್ರೆ ನಮ್ಮ ಕಸಿನ್ಸ್ ಗ್ಯಾಂಗ್ ಜೊತೆ ಬಂದಿದ್ವಿ. ಸೊ ತುಂಬಾ ಟೈಮಿಂದ ಪ್ಲಾನ್ ಮಾಡಿದ್ರೆ ಅದು ಆಗಲ್ಲ, ಇನ್ಸ್ಟೆಂಟ್ ಆಗಿ ಪ್ಲಾನ್ ಮಾಡಿದ್ರೆ ಡೆಫಿನೆಟ್ಲಿ ಆಗತ್ತಲ್ಲ. ಸೊ ನಮ್ ಕೇಸಲ್ಲೂ ಅದೇ ಆಯ್ತು. ಸಂಡೇ ಪ್ಲಾನ್ ಮಾಡಿದ್ವಿ, ಟ್ಯೂಸ್ಡೇ ಎಕ್ಸಿಕ್ಯೂಟ್ ಆಯ್ತು. ಸೊ ಟ್ಯೂಸ್ಡೇ ಏನಕ್ಕಂದ್ರೆ ಸ್ವಲ್ಪ ಕಮ್ಮಿ ಜನ ಇರ್ತಾರಲ್ಲ, ಸೊ ಅದಕ್ಕೆ ಹೋಗ್ ಬರೋಣ ಅಂತ. ಆಮೇಲೆ ನಾವು ರೀಚ್ ಆಗಿದ ತಕ್ಷಣ ಜನ ನೀವು ನೋಡ್ಬೋದು, ಲೈಕ್ ಮಾಮೂಲಿ ದಿವಸಕ್ಕಿಂತ ಲೈಕ್ ಸ್ವಲ್ಪ ಕಮ್ಮಿನೇ ಇತ್ತು ಜನ, ಅಷ್ಟು ಜನ ಇರ್ಲಿಲ್ಲ. ಬಿಕಾಸ್ ಲಾಸ್ಟ್ ಟೈಮ್ ಎಲ್ಲ ನಾವು ಹೋದಾಗ ತುಂಬಾನೇ ಜನ ಜಾಸ್ತಿ ಇದ್ರು. ಸೊ ಅಮ್ಯೂಸ್ಮೆಂಟ್ ಪಾರ್ಕ್ ರೀಚ್ ಆಗಿದ ತಕ್ಷಣ ಡೆಕೋರೇಷನ್ ಫುಲ್ ಕ್ರಿಸ್ಮಸ್ ಥೀಮ್ ಅಲ್ಲಿ ಮಾಡಿದ್ರು, ತುಂಬಾ ಸಕ್ಕತ್ತಾಗಿತ್ತು. ಲೈಕ್ ನಾವು ಬೇಗನೆ ಹೋಗಿ ಲಾಕರ್ ಅಲ್ಲೆಲ್ಲ ಲೈಕ್ ನಮ್ ಐಟಮ್ಸ್ ಎಲ್ಲ ಇಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಫಸ್ಟ್ ನಾವು ಡ್ರೈ ಗೇಮ್ಸ್ ಹೋಗಿ ನಂತರ ವಾಟರ್ ಗೇಮ್ಸ್ ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಕ್ಯಾಮ್ರಾ ಶೈ ಪೀಪಲ್ ತುಂಬಾ ಜನ ಇದ್ದಾರೆ, ಅವ್ರು ಯಾರು ಕ್ಯಾಮ್ರಾ ಮಖ ತೋರಿಸಲ್ಲ ಅಂತೆ. ನಾವು ಬಂದಿರೋ ಫಸ್ಟ್ ರೈಡ್ ಇದು. ಸೊ ಈ ರೈಡ್ ಬಂದು ಲೈಕ್ ನಾವು ಲಾಸ್ಟ್ ಟೈಮ್ ಎಲ್ಲ ಯಾವ್ದು ಲೈಕ್ ಆಡಿಲ್ಲ ಇಲ್ಲ ಮಿಸ್ ಆಗಿದೆ ಆ ತರ ಗೇಮ್ಸ್ ಗೆ ಈ ಟೈಮ್ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಇದು ಲೈಕ್ ಖಾಲಿನೂ ಇತ್ತು, ಮತ್ತೆ ಸ್ಕೂಲ್ ಮಕ್ಳು ಅಷ್ಟೇ ಬಂದಿದ್ರು, ಜಾಸ್ತಿ ಬೇರೆ ಲೈಕ್ ಕ್ರೌಡ್ ಅಂತ ಅಷ್ಟು ಜಾಸ್ತಿ ಏನ್ ಇರ್ಲಿಲ್ಲ. ಬಿಸಿಲು ಬೇರೆ ಸಖತ್ ಬಿಸಿಲಿತ್ತು. ಸೊ ಹಾಗಾಗಿ ಬೇಗ ಮುಗಿಸ್ಕೊಂಡು ವಾಟರ್ ಗೇಮ್ಸ್ ಗೆ ಜಂಪ್ ಆಗೋಣ ಅನ್ನೋ ಪ್ಲಾನ್ ಅಲ್ಲಿ ಇದ್ವಿ. ಅಂಡ್ ರೋಲರ್ ಕೋಸ್ಟರ್ ಕೂಡ ಅಷ್ಟೇ ನಮ್ಗೆ ಈ ಟೈಮ್ ನ್ಯೂ ಇತ್ತು, ಬಿಕಾಸ್ ಲಾಸ್ಟ್ ಟೈಮ್ ಎಲ್ಲ ನಾವು ಹೋದಾಗ ಇನ್ನ ಅದು ಲೈಕ್ ಮಾಡ್ತಾ ಇದ್ರು. ಸೊ ನಾನ್ ತುಂಬಾ ವೇಟ್ ಮಾಡ್ತಾ ಇದ್ದೆ. ಐ ವಾಸ್ ರಿಯಲಿ ಎಕ್ಸೈಟೆಡ್ ಫಾರ್ ದ ರೋಲರ್ ಕೋಸ್ಟರ್ ರೈಡ್ ಅಂತಾನೆ ಹೇಳ್ಬೋದು. ಸೊ ನಮ್ಮನೆಯವರಂತೂ ರೋಲರ್ ಕೋಸ್ಟರ್ ರೈಡ್ ನ ತೋರಿಸಿ ಆರ್ ಯು ಶ್ಯೂರ್ ಹೋಗ್ಬೇಕಾ ಆಮೇಲೆ ಭಯ ಪಡಂಗಿಲ್ಲ ಅಂತ ಎಲ್ಲ ರೇಗಿಸ್ತಾ ಇದ್ರು. ಸೊ ಇಟ್ ವಾಸ್ ಫನ್. ಹೋಗ್ತಾ ನಾವು ಲೈಕ್ ಯಾವ ಫಸ್ಟ್ ಗೇಮ್ ಹೋಗಿದ್ವು ಲೈಕ್ ಅದ್ರ ನೆಕ್ಸ್ಟ್ ಗೇಮ್ ಪಕ್ಕನೇ ಇದಿತ್ತು. ಸೊ ನನ್ಗೆ ಲೈಕ್ ತುಂಬಾ ಟೈಮ್ ನಾನು ಅದನ್ನ ನೋಡಿ ಯೋಚನೆ ಮಾಡಿ ಐ ಡಿಸೈಡೆಡ್ ಹೋಗ್ಲೇಬೇಕು, ಏನಾದ್ರೂ ಸರಿ ಹೋಗ್ತೀನಿ ಅಂತಾನೆ ಹೇಳ್ತಾ ಇದ್ದೆ.
ಸೊ ಇದೊಂದು ಗೇಮ್ ಯಾವುದು ಸ್ಪೈಡರ್ ಡಿಸೈನ್ ಅಲ್ಲಿದೆ, ಇದಂತೂ ಎಷ್ಟು ಸಖತ್ತಾಗಿತ್ತು ಅಂದರೆ ಅಕಸ್ಮಾತ್ ಯಾರಾದರೂ ಹೆವಿ ನಾಷ್ಟ ಮಾಡಿಬಿಟ್ರೆ ವಾಮಿಟ್ ಅಂತೂ ಗ್ಯಾರಂಟಿ ಆಗಿಬಿಡುತ್ತೆ. ಬಿಕಾಸ್ ನಿಮಗೆ ಲೈಕ್ ಅಷ್ಟು ಕೆಪಾಸಿಟಿ ಇರಬೇಕು ಟಾಲರೇಟ್ ಮಾಡೋವಂಥದ್ದು. ಬಿಕಾಸ್ ತುಂಬ ಟೈಮ್ ಎತ್ತಾಗುತ್ತೆ, ರೌಂಡ್ 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 ಟರ್ನ್ ಆಗ್ತಾನೇ ಇರುತ್ತಲ್ಲ. ಸೊ ನೀವು ನೋಡ್ಬೋದು ಎಷ್ಟು ಫಾಸ್ಟಾಗಿ ಕೂಡ ಆಗ್ತಿತ್ತು. ಸೊ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನನಗಂತೂ ಸಖತ್ ಇಷ್ಟ ಆಯಿತು. ಬಿಕಾಸ್ ನಾವೆಲ್ಲ ಲೈಕ್ ಲಿಕ್ವಿಡಲ್ಲಿ ಇದ್ವಿ ಮಾರ್ನಿಂಗ್, ತುಂಬ ಹೆವಿ ಏನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇಟ್ ವಾಸ್ ಈಸಿ. ಆ್ಯಂಡ್ ನಾವು ಆಲ್ರೆಡಿ ಲೈಕ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಎಲ್ಲ ಹೆವಿ ಬ್ರೇಕ್ಫಾಸ್ಟ್ ಬೇಡ ಅಂತ. ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಲಿಕ್ವಿಡ್ ಐಟಮ್ಸಲ್ಲೇ ಇರ್ಬೋದು, ಲೈಕ್ ಅಂಟಿಲ್ ಅ ಸರ್ಟನ್ ಟೈಮ್ವರೆಗೂ. ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಒಳಗಡೆನೆ ಮಾಡ್ಕೋಬೋದು, ಬಟ್ ಹೆವಿ ಬೇಡ ಅಂತ. ಬಿಕಾಸ್ ನೀವು ಟ್ರೈ ಗೇಮ್ಸ್ ಆಡಬೇಕಾದ್ರೆ ಅದು ತುಂಬ ಟೈಮ್ ಟರ್ನ್ ಆಗುತ್ತಲ್ಲ. ಸೊ ಐ ರಿಕಮೆಂಡ್ ನಾಟ್ ಟು ಅಂತ. ಬೇರೆ ದಿವಸ ಹೋಗಿದ್ದಿದ್ರೆ ನಾವು ರಶ್ಶು ಸಿಕ್ಕಾಪಟ್ಟೆ ಜಾಸ್ತಿ ಇರ್ತಿತ್ತೇನೋ. ಸೊ ನಮ್ಗೆ ಅಷ್ಟು ಕ್ರೌಡ್ ಏನು ಕಾಣಿಸಿಲ್ಲ. ಅಡಲ್ಟ್ಸ್ ಎಲ್ಲ ತುಂಬ ಕಮ್ಮಿ ಇದ್ದರು, ಚಿಲ್ಡ್ರನ್ಸ್ ಜಾಸ್ತಿ ಇದ್ದರು. ಸೊ ನಾವು ಮಕ್ಳ ಜೊತೆ ತುಂಬ ಟೈಮ್ ಪಾಸ್ ಮಾಡಿ ಹಂಗೆ ತರಲೆಲ್ಲ ಮಾಡ್ತಿದ್ವಿ. ಅಂದರೆ ಲೈಕ್ ವೇಟಿಂಗ್ ಟೈಮ್ ಇರುತ್ತಲ್ಲ ಲೈನಲ್ಲಿ ನಿಲ್ಬೇಕಾದ್ರೆ, ಸೊ ಅವರೆಲ್ಲ ನಮಗೆ ರೇಗಿಸ್ಕೊಂಡು ನಾವು ಅವ್ರಿಗೆ ರೇಗಿಸ್ಕೊಂಡ್ರು. ಒಂಥರ ಚೆನ್ನಾಗಿತ್ತು ಚಿಕ್ಕ ಮಕ್ಳ ಜೊತೆ. ಆ್ಯಂಡ್ ಅಲ್ಲೇನೆ ನ್ಯೂ ಅಕ್ವೇರಿಯಂ ಥರ ಒಂದು ಆಗಿದೆ. ಈ ಪರ್ಟಿಕ್ಯುಲರ್ ರೈಡ್ ಒಂದು ಇಕ್ವಿನಾಕ್ಸ್ ಅಂತ. ಸೊ ಇದಕ್ಕೆ ನಾನು ಹೋಗಿಲ್ಲ. ಆಲ್ಮೋಸ್ಟ್ ನಾನು ಆಲ್ರೆಡಿ ಒಂದು ಇದಕ್ಕೇನೆ ಲೈಕ್ ನನಗೆ ಅವಾಗ ಸ್ವಲ್ಪ ತಲೆ ಸುತ್ತಂಗೆ ಆಯಿತು. ಸೊ ನಾನು ಸ್ವಲ್ಪ ಬ್ರೇಕ್ ಕೊಟ್ಟು ಆಮೇಲೆ ಡ್ರೈ ಗೇಮ್ಗೆ ಹೋಗೋಣ ಅಂದ್ಕೊಂಡೆ. ಬಟ್ ನನ್ನ ಕಸಿನ್ಸ್ ಎಲ್ಲ ಆಲ್ಮೋಸ್ಟ್ ಹೋಗಿದ್ರು. ಸೊ ನಾನು ಹೇಳ್ತಿದ್ದೆ ಅಲ್ಲ ಅಕ್ವೇರಿಯಂ. ಸೊ ಇದೊಂದು ಹೊಸ ಅಕ್ವೇರಿಯಂ. ಸೊ ಸಖತ್ ಇಷ್ಟ ಆಯಿತು ನನಗೆ. ತುಂಬ ಗೋಲ್ಡ್ ಫಿಶ್ ಎಲ್ಲ ಇತ್ತು ಅದರಲ್ಲಿ. ಲೈಕ್ ಕೈಯೆಲ್ಲ ಅಲ್ಲಿ ಇಡಂಗಿರಲಿಲ್ಲ. ಬಟ್ ನನಗೆ ರೆಸಿಸ್ಟ್ ಮಾಡೋಕ್ಕಾಗಿಲ್ಲ, ಜಸ್ಟ್ ಟಚ್ ಮಾಡಿದೆ ಒಂದ್ಸಲಿ. ವಾಟರ್ ತುಂಬಾ ಕೂಲ್ ಆಗಿತ್ತು. ಆ್ಯಂಡ್ ತುಂಬಾ ಫಿಶಸ್ ಹಾಕಿದ್ದಾರೆ. ಆ್ಯಂಡ್ ಒಂಥರ ಪಾರ್ಕ್ ಥರ ಮಾಡಿದ್ದಾರೆ. ಯಾರಿಗಾದ್ರೂ ಲೈಕ್ ಗೇಮ್ಸ್ ಎಲ್ಲ ಆಡಿ ಟಯರ್ಡಾಗಿ ರಿಲ್ಯಾಕ್ಸ್ ಆಗಬೇಕಂದ್ರೆ ಹೋಗಿ ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಆ್ಯಂಡ್ ಫೈನಲಿ ನಾವು ಅಲ್ಲಿ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ನಾವು ಬಂದಿದ್ದು ಡ್ರಾಪ್ ಝೋನ್ಗೆ. ಡ್ರಾಪ್ ಝೋನ್ ಮತ್ತು ಫ್ಲ್ಯಾಶ್ ಟವರ್, ಇದು ನೀವು ನೋಡ್ತಾ ಇರೋದು ಡ್ರಾಪ್ ಝೋನ್. ಸೊ ಇದು ಅಷ್ಟೇ ಲೈಕ್ ನನಗೆ ಇದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದು ಫ್ಲ್ಯಾಶ್ ಟವರ್. ಬಿಕಾಸ್ ಇದು ಸ್ವಲ್ಪ ಮೈಲ್ಡಾಗಿ ಅನಿಸ್ತು, ಬಟ್ ಫ್ಲ್ಯಾಶ್ ಟವರ್ ಸ್ವಲ್ಪ ಹೈಟ್ ಜಾಸ್ತಿ ಇದೆ ಅಲ್ಲ. ಸೊ ನಾವು ಅದನ್ನು ಟ್ರೈ ಮಾಡಬೇಕು ಅಂದ್ಕೊಂಡು, ಇದಕ್ಕೆ ಸ್ವಲ್ಪ ರಶ್ ಕೂಡ ಇತ್ತು. ಸೊ ಕಂಪ್ಯಾರಿಟಿವ್ಲಿ ನಾವು ಫ್ಲ್ಯಾಶ್ ಟವರ್ಗೆ ಲೈಕ್ ಹೋದ್ವಿ. ಕಸಿನ್ಸ್ ಎಲ್ಲನೂ ಬಂದಿದ್ರು. ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿರೋದು ವೇವ್ ರೈಡ್. ಸೊ ವೇವ್ ರೈಡ್ ಏನಿಲ್ಲ ಲೈಕ್ ಇದು ಹೆಂಗೆ ಅಂದರೆ ನಾವು ಆರಾಮಾಗಿ ನಿಂತ್ಕೊಂಡಿದ್ದೆ ಸಾಕು. ಇದು ಲೈಕ್ ಎಲ್ಲದರಲ್ಲೂ ನಿಮಗೆ ಕೂರಿಸಿ ಗೇಮ್ ಆಡ್ತಾರೆ, ಇದರಲ್ಲಿ ನಾವು ನಿಂತ್ಕೊಂಡು ಗೇಮ್ ಆಡ್ಬೋದು. ಸೊ ಇದೊಂಥರ ಬೇರೆ ಥರ ಎಕ್ಸ್ಪೀರಿಯನ್ಸ್. ಸೊ ಯಾರಾದರೂ ಟ್ರೈ ಮಾಡೋದಿದ್ರೆ ಮಾಡ್ಬೋದು. ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಟೆಕ್ನೋ ಜಂಪ್ ಇತ್ತು. ಸೊ ಅದು ಮುಗಿಸ್ಕೊಂಡು ನಾವು ಸ್ವಲ್ಪ ಡ್ರಿಂಕಿಂಗ್ ವಾಟರ್, ಸ್ನ್ಯಾಕ್ಸ್, ಆಗಲೇ ಹೊಟ್ಟೆ ಹಸುವು ಆಗ್ತಿತ್ತು. ಸೊ ಅದೊಂದು ಸ್ವಲ್ಪ ಹೆಂಗ್ ಅನ್ಸ್ತು ನೆಕ್ಸ್ಟ್ ಏನ್ ಗೇಮ್ ರೀ? ನೆಕ್ಸ್ಟ್ ಏನ್ ಗೇಮ್? PU College from Mangalore and Oxford English School from Polar. Please report to Courtyard Restaurant immediately. Thank you. Guys, enjoy. ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಮುಗಿಸ್ಕೊಂಡು ಬಂದಿದ್ದು ವಾಟರ್ ಸ್ಪ್ಲಾಶ್ಗೆ. ಯೂಶ್ವಲಿ ಬೇಗ ವಾಟರ್ ಸ್ಪ್ಲಾಶ್ಗೆ ಬರ್ತಾರೆ ಫಸ್ಟೇನೆ, ಬಟ್ ನಾವು ಕೆಲವೊಂದು ರೈಡ್ ಮುಗಿಸ್ಕೊಂಡು ವಾಟರ್ ಸ್ಪ್ಲಾಶ್ಗೆ ಬಂದ್ವಿ. ಸೊ ಇಲ್ಲಿ ಮಜಾ ಏನಪ್ಪ ಅಂದರೆ ನಾವು ಅಷ್ಟು ಜನ ಕಸಿನ್ಸ್ಗೆ ಲೈಕ್ ಒಟ್ಟಿಗೆ ಕೂತ್ಕೊಳ್ಳೋ ರೈಡ್ ಅಂತ ಹೇಳ್ಬೋದು. ಸೊ ಬಿಕಾಸ್ ಪಿಕ್ ಆಫ್ ದ ಡೇ ಅಂತಾರಲ್ಲ, ಅದು ನಮಗೆ ಈ ಟೈಮಲ್ಲಿ ಸಿಕ್ತು. ಆ್ಯಂಡ್ ತುಂಬಾ ಖುಷಿಯಾಗಿ ಮಜಾ ಮಾಡಿಕೊಂಡು ಫುಲ್ ಕಿರ್ಚ್ಕೊಂಡು ವಾಟರ್ ಸ್ಪ್ಲಾಶ್ಗೆ ಲೈಕ್ ಎಂಟ್ರಿ ಕೊಟ್ವಿ ನಾವು. ಸೊ ನೀವು ನೋಡ್ಬೋದು ಫುಲ್ ಸ್ಲೋ ಮೋಷನ್ ಅಲ್ಲಿ ಸಕ್ಕತ್ತಾಗಿತ್ತು. ಸೊ ಮತ್ತೆ ಆ ಕ್ಲಿಪ್ಪಿಂಗ್ ಲೈಕ್ ಫ್ರಂಟಿಂದ ಕೂಡ ಲೈಕ್ ಕ್ಯಾಪ್ಚರ್ ಮಾಡಿದ್ದೀವಿ.
ನೀವೆಲ್ಲ ಎಷ್ಟೇ ದೊಡ್ಡವರಾಗಿರ್ಬೋದು, ಆದರೆ ಲೈಫಲ್ಲಿ ಆಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಿಮಗೆ ಮತ್ತೆ ಚೈಲ್ಡ್ಹುಡ್ ಲೀವ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತಾರಲ್ಲ. ಸೊ ಈ ಥರ ಅಮ್ಯೂಸ್ಮೆಂಟ್ ಪಾರ್ಕ್ ಹೋದಾಗ ಅದು ಡೆಫಿನೆಟ್ಲಿ ನಿಜ ಆಗುತ್ತೆ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಡ್ರೈ ಗೇಮ್ ಆಲ್ರೆಡಿ ಹೊಟ್ಟೆ ಹಸು ಫುಲ್ ಸಕ್ಕದಾಗ ಹಸ್ವಾಗಿ ಹೋಗಿತ್ತು. ಸೊ ನಾವೆಲ್ಲ ಚೆನ್ನಾಗೆ ಬ್ಯಾಟಿಂಗ್ ಮಾಡೋಣ ಅಂತ ಅಲ್ಲಿ ಲೈಕ್ ಕೆಫೆಟೇರಿಯಾಗೆ ಬಂದ್ವಿ. ಚಿಲ್ಲಿ ರೆಸ್ಟೋರೆಂಟ್ ಅಂತ ಅದ್ರ ಹೆಸರು. ಸೊ ಫುಡ್ ಎಲ್ಲ ಲೈಕ್ ಓಕೆ ಓಕೆ ಇತ್ತು, ಲೈಕ್ ಅಂತ ಹೇಳ್ಕೊಳೋ ಥರ ಏನಿರಲಿಲ್ಲ. ಸೊ ನಾವು ತಗೊಂಡಿದ್ದು ನಾನ್ ವೆಜ್. ಸೊ ಅದು ಕಾಂಬೋ ಬರುತ್ತಲ್ಲ, ಸೊ ಬಿರಿಯಾನಿ ಮತ್ತು ಕಬಾಬ್. ಹಾಗೆ ಊಟ ಮುಗಿಸ್ಕೊಂಡು ನಾವು ಬಂದಿದ್ದು ಗೇಮ್ ಏರಿಯಾಗೆ. ಸೊ ಇಲ್ಲಿ ದಯವಿಟ್ಟು ಯಾರು ಹೋಗಬೇಡಿ, ಸುಮ್ಮನೆ ದುಡ್ಡು ದಂಡ. ಸೊ ನಾವು ಫುಲ್ ಎಕ್ಸೈಟ್ಮೆಂಟಲ್ಲಿ ಗೆದ್ಬಿಡ್ಬೋದು ಅನ್ನೋಷ್ಟು ಈಸಿ ಮೈಂಡ್ ಟ್ರಿಕ್ ಗೇಮ್ ಅಂತ ಹೇಳ್ತಾರಲ್ಲ, ಅದೇ ಇದು. ಬಟ್ ನಾವೇನೂ ವಿನ್ ಆಗಿಲ್ಲ. ನನ್ನ ಹಸ್ಬೆಂಡ್ ಚೇರ್ ಮಾಡ್ತಿದ್ದೆ ನನ್ನ ಮಗನಿಗೆ ನಾನು ತೊಗೋಬೋದು ಅಂತ. ಪಾಪ ಅವ್ರ ಕಷ್ಟ ಅವರಿಗೆ ಗೊತ್ತು. ಏನೂ ವಿನ್ ಆಗಲ್ಲ, ನೀವು ಸುಮ್ಮನೆ ದುಡ್ಡು ದಂಡ ಈಗ ಬರ್ತೀರಾ, ಅದಂತೂ ಗ್ಯಾರಂಟಿ. ಸೊ ಇದೆಲ್ಲ ಮುಗಿಸ್ಕೊಂಡು ಫನ್ ಮಾಡಿ ಇಲ್ಲೂ ತಮಾಷೆ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ವಾಟರ್ ಗೇಮ್ಸ್ಗೆ. ಸೊ ವೇವ್ ಪೂಲ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಸೊ 3:15 ಹಾಗೆ ಲೈಕ್ ಒಂದೊಂದು ಸ್ಲಾಟ್ಸ್ ಇರುತ್ತೆ. ಸೊ ಇದಂತೂ ಸಕ್ಕತ್ತಾಗಿತ್ತು. ಸೊ ಇದು ಬಕೆಟಲ್ಲಿ ವಾಟರ್ ತುಂಬಿ ಲೈಕ್ ಒಂದೇ ಸಲ ಸ್ಪ್ಲಾಶ್ ಮಾಡ್ತಾರಲ್ಲ. ಸೊ ಈ ಮೂಮೆಂಟ್ಗೆ ಆಲ್ಮೋಸ್ಟ್ ನಾವು 3 to 4 ಟೈಮ್ಸ್ ಟ್ರೈ ಮಾಡಿದ್ದೀವಿ. ಆ ಬಕೆಟ್ ಫಿಲ್ ಆಗೋವರೆಗೂ ಕೆಳಗಡೆ ವೇಟ್ ಮಾಡಿ. ಅದೊಂಥರ ಲೈಕ್ ಹೇಗಿತ್ತಂದರೆ ಗ್ರೂಪ್ ನಿಂತ್ಕೊಂಡು ಲೈಕ್ ನೀರು ಬೀಳುತ್ತಲ್ಲ, ಆ ಥ್ರಿಲ್ಲೇ ಬೇರೆ ಸಕ್ಕತ್ತಾಗಿತ್ತು. ಸೊ ನೀವು ನೋಡ್ಬೋದು ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಡೆಫಿನೆಟ್ಲಿ ನನಗಿನ್ನ ಲೈಕ್ ಅಡೇ ಯಾಕೆ ಬೇಗ ಮುಗಿದೋಯ್ತು ಅಂತ ಅನಿಸುತ್ತೆ. ನೋಡ್ತಾ ಇದ್ರೆ ವಿಡಿಯೋಸ್ ಮತ್ತೆ ಲೈಕ್ ನನಗಿನ್ನ ಒಂದ್ಸಲಿ ಹೋಗಬೇಕು ಅಂತ ಅನಿಸುತ್ತೆ. ಸೊ ಇಷ್ಟಕ್ಕೆ ನಮ್ಮ ಎಂಜಾಯ್ಮೆಂಟ್ ಮುಗಿಯೋ ಮಾತೇ ಇಲ್ಲ. ಸೊ ನೆಕ್ಸ್ಟ್ ಇದ್ದಿದ್ದು ರೈನ್ ಡ್ಯಾನ್ಸ್. ಸೊ ರೈನ್ ಡ್ಯಾನ್ಸ್ಗೆ ಲೈಕ್ ಇನ್ನೂ ಒಂದು 4 to 5 minutes ಇತ್ತು. ಸೊ ನಾವು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಪ್ಲೇಸ್ ಏನಾದರೂ ಸಿಗುತ್ತಾ, ಲೈಕ್ ಕಂಫರ್ಟಬಲ್ ಆಗಿರೋ ಪ್ಲೇಸ್ ಎಲ್ಲಾದರೂ. ಫಸ್ಟ್ ಎಲ್ಲ ರೈನ್ ಡ್ಯಾನ್ಸ್ ಇಂಡೋರ್ ಮಾಡ್ತಿದ್ರು. ಸೊ ಈ ಟೈಮ್ ನನಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಇದು ಓಪನ್ ರೈನ್ ಡ್ಯಾನ್ಸ್ ಆಗಿತ್ತು. ಸೊ ಲೇಸಿ ವಾಟರ್ ಇತ್ತು. ಬಟ್ ನಮಗೆ ಅಲ್ಲಿಗಿಂತ ರೈನ್ ಡ್ಯಾನ್ಸ್ ಜಾಸ್ತಿ ಲೈಕ್ ಇಂಟ್ರೆಸ್ಟ್ ಇತ್ತು. ಸೊ ನೀವು ನೋಡ್ಬೋದು ನಾವು ಹೇಗೆ ಎಂಜಾಯ್ ಮಾಡ್ತಿದ್ದೀವಿ ಅಂತ. ಕುಂದು ಅಷ್ಟು ಡ್ಯಾನ್ಸ್ ಮಾಡಿದ್ದೀವಿ. ನೈಟ್ ಫುಲ್ ಕಾಲು ನೋವು ಬಂದ್ಬಿಟ್ಟಿದೆ ನಮಗೆಲ್ಲರಿಗೂ. ಸೊ ಚೆನ್ನಾಗಿತ್ತು ಒಂದ್ಸಲಿ. ಲೈಕ್ ಆ ಥರ ಮಜಾ ಇನ್ನು ಎಷ್ಟೋ ವರ್ಷಕ್ಕೆ ಮಾಡೋದು. ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ರೈನ್ ಡ್ಯಾನ್ಸಲ್ಲಿ ಎಂಜಾಯ್ ಮಾಡಿದ್ಮೇಲೆ ವಾಟರ್ ರೈಡ್ಸ್ ಆಡ್ದಿರ ಇರೋಕ್ಕಾಗುತ್ತಾ. ಸೊ ವಾಟರ್ ಸ್ಲೈಡ್ಸ್ ಆಡೋಕ್ಕೆ ಅಂತಲೇ ನಾವು ಬಂದ್ವಿ. ಸೊ ಇದಂತೂ ಡೆಡ್ ಡ್ರಾಪ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಈ ಥರ ಸ್ಲೈಡ್ಸ್ ಎಲ್ಲ ನಾವು ಯಾವತ್ತೂ ಟ್ರೈ ಮಾಡಿದ್ದಿಲ್ಲ. ಸೊ ಒಂಥರ ಚೆನ್ನಾಗಿತ್ತು. ಬಿಫೋರ್ ಲೈಕ್ ಇದೆಲ್ಲ ಲೈಕ್ ಟ್ರೈ ಮಾಡಿದ್ದೀವಿ, ಬಟ್ ಅದು ಲೈಕ್ ಎಕ್ದಮ್ಸೆ ಡ್ರಾಪ್ ಮಾಡ್ತಾರಲ್ಲ, ಅದು ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ವಾಟರ್ ಸ್ಲೈಡ್ಸ್ ಕೂಡ ನಾವು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ವಿ. ಬಿಕಾಸ್ ನಮ್ಮ ಹತ್ರ ತುಂಬ ಟೈಮ್ ಕಮ್ಮಿ ಇತ್ತು. ಆಲ್ಮೋಸ್ಟ್ ಜಸ್ಟ್ 1 hour ಇತ್ತು ಅಷ್ಟೇ. ಸೊ ಅಷ್ಟರಲ್ಲಿ ನಾವೆಲ್ಲ ಮುಗಿಸ್ಕೋಬೇಕಿತ್ತು. ಸೊ ಎಲ್ಲ ಕಸಿನ್ಸ್ ಫುಲ್ ಝೂಮಲ್ಲಿದ್ದರು. ಯಾರಿಗೂ ಸುಸ್ತಾಗೋ ಮಾತೇ ಇಲ್ಲ. ಇದಕ್ಕೆ ಹೋಗೋಣ ಅಂತ ಕಂಟಿನ್ಯೂಸ್ ಆಗಿ ನಾವು ಬರೀ ಮೆಟ್ಲತ್ತದು, ವಾಟರ್ ಸ್ಲೈಡ್ಸ್ಗೆ ಹೋಗೋದು, ಮತ್ತೆ ಕೆಳಗಡೆ ಬರೋದು, ಮತ್ತೆ ಹೋಗೋದು, ಮತ್ತೆ ಬರೋದು, ಇದೇ ಆಯಿತು. ಚೆನ್ನಾಗಿತ್ತು. ಇಷ್ಟೆಲ್ಲ ಒಂದು ಕಡೆ ಇದ್ದರೆ ಈ ವಾಟರ್ ಸ್ಲೈಡ್ಗೆ ನಾನು ಕ್ಯಾಮ್ರಾ ಇಟ್ಕೊಂಡು ಹೋಗಿದ್ದೀನಿ. ಬಿಕಾಸ್ ಈ ಎಕ್ಸ್ಪೀರಿಯನ್ಸ್ನ ನಾನು ಕ್ಯಾಪ್ಚರ್ ಮಾಡಬೇಕಂತ ನಾನು ನನ್ನ ಹಸ್ಬೆಂಡ್ ನನ್ನ ಫ್ರಂಟಲ್ಲಿ ಕೂತಿದ್ದೆ. ಆ್ಯಂಡ್ ನಾನು ಕ್ಯಾಮ್ರಾ ಇಟ್ಕೊಂಡು ಈ ಮೂಮೆಂಟ್ ಕ್ಯಾಪ್ಚರ್ ಮಾಡಿಕೊಂಡೆ ವಾಟರ್ ಸ್ಲೈಡ್ದು. ಚೆನ್ನಾಗಿತ್ತು. ಆ್ಯಂಡ್ ಆಲ್ಮೋಸ್ಟ್ ಟೈಮ್ ಆಗಿತ್ತಲ್ಲ. ಸೊ ನಾವು ರೋಲರ್ ಕೋಸ್ಟರ್ ರೈಡ್ಗೆ ಲಾಸ್ಟಲ್ಲಿ ಬಂದ್ವಿ. ಬಿಕಾಸ್ ಸ್ಟಾರ್ಟಿಂಗಲ್ಲೇ ಲೈಕ್ ತುಂಬ ರಶ್ ಇತ್ತು ಅಲ್ಲಿ. ಸೊ ನಾವು ಒಂದು 3 o'clock ಆದಮೇಲೆ ಬರೋಣ ಅಂದ್ಕೊಂಡ್ವಿ. ಸೊ ನಮ್ಮ ಟೈಮ್ ಮ್ಯಾಚ್ ಆಗ್ದಂಗೆ ಲೈಕ್ ಅಲ್ಲಿ ಇನ್ನೂ ಓಪನ್ ಇತ್ತು. 5:30ವರೆಗೂ ಓಪನ್ ಅಂತ ಹೇಳಿದ್ರು ನಮ್ಮ ಅದೃಷ್ಟಕ್ಕೆ. ಸೊ ಇದೊಂದು ರೈಡ್ ನೋಡೋಕ್ಕೆ ಎಷ್ಟು ಡೇಂಜರ್, ಎಷ್ಟು ಭಯ ಆಗುತ್ತೋ, ಕೂತ್ಕೊಂಡ್ರೆ ಅದ್ರ ಡಬಲ್ ಎಂಜಾಯ್ಮೆಂಟ್ ಸಿಗುತ್ತೆ, ಅಷ್ಟೇ ಭಯ ಕೂಡ ಆಗುತ್ತೆ. ಬಟ್ ಇದೆಲ್ಲ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಬಿಕಾಸ್ ನೀವು ತುಂಬ ಕಮ್ಮಿ ಎಲ್ಲ ಕಸಿನ್ಸ್ ಜೊತೆ ಮೀಟಪ್ ಆಗಿ ಜೊತೆ ಸೇರೋದು. ಆ್ಯಂಡ್ ಆವಾಗ ಸೇರಿದ ಮೇಲೂ ಕೂಡ ಲೈಕ್ ಈ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದರೆ ಅದು ವೇಸ್ಟೇನೆ. ಬಿಕಾಸ್ ಇಬ್ಬಿಬ್ಬರೇ ಹೋದಾಗೆಲ್ಲ ಇಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಗ್ರೂಪ್ ಹೋದಾಗ ಈ ಥರ ಎಂಜಾಯ್ಮೆಂಟ್ ಅಂತೂ ಬಂತಾ ಯಾರು ಅಲ್ಲ.
ಇಷ್ಟೊತ್ತಿಗೆಲ್ಲ ನಮಗೆ ಫುಲ್ ಸುಸ್ತಾಗಿತ್ತು. ಆದ್ರೂ ಲೈಕ್ ರೈಡ್ಸ್ ಇಷ್ಟು ಖಾಲಿ ನಮ್ಗೆ ಮತ್ತೆ ಸಿಗಲ್ಲ ಅಂತ ಇನ್ನೊಂದು ರೈಡ್ಗೆ ಹೋಗೋಣ ಬಿಕಾಸ್ ಜನ ಕಮ್ಮಿ ಇದ್ರಲ್ಲ. ಸೊ ರೈಡ್ ಎಲ್ಲ ನಮಗೆ ಜಾಸ್ತಿ ಸಿಕ್ತು. ಸೊ ಇದೊಂದು ಲಾಸ್ಟ್ ಗೇಮ್ ನಾನು ಆಡಿದ್ದು, ಇದು ಲಾಸ್ಟ್ ಗೇಮ್. ನನ್ನ ಹಸ್ಬೆಂಡ್ ಇನ್ನೂ ಒಂದಕ್ಕೆ ಹೋಗಿದ್ರು. ಅದಂತೂ ನಾನು ನೋಡಿದ ತಕ್ಷಣ ನಾನು ಬರಲ್ಲ ಅಂತ ಹೇಳಿಬಿಟ್ಟೆ. ಸೊ ಅವ್ರು ಫೋರ್ಸ್ ಮಾಡ್ತಿದ್ರು ಬಾಬಾ ಅಂತ. ಸೊ ಅದಕ್ಕೆ ಈ ರೈಡ್ ಕೂಡ ಆಲ್ಮೋಸ್ಟ್ ನನ್ನ ಎನರ್ಜಿ ಫುಲ್, ಬ್ಯಾಟ್ರಿ ಲೆವೆಲ್ ಫುಲ್ ಡ್ರೈನ್ ಆಗಿಬಿಟ್ಟಿತ್ತು. ನಾನು ಹೇಳ್ತಿರೋದು ಇದೇ ಗೇಮ್. ಸೊ ಇದು ಹೇಗೆ ಸುತ್ತುತ್ತೆ ನೋಡಿ. ಇದರಲ್ಲೊಂದು ನಾನು ಹೋಗಿದ್ದಿದ್ರೆ ನಿಜ ನಾನು 3 ದಿವಸ ಬೇಕಾಗಿತ್ತು ಸುಧಾರಿಸ್ಕೊಳಕ್ಕೆ. ನನ್ನ ಕಸಿನ್ಸ್ ಎಲ್ಲರೂ ಅಷ್ಟೇ, ನಾವೆಲ್ಲ ರೆಸ್ಟ್ ಮಾಡಿದ್ವಿ. ನಮ್ಮ ಹಸ್ಬೆಂಡ್ ಒಬ್ಬರೇ ಹೋಗಿದ್ದು ಇದಕ್ಕೆ, ಲೈಕ್ ಈ ಗೇಮಿಗೆ. ಬಿಕಾಸ್ ನಾವೆಲ್ಲ ಕಸಿನ್ಸ್ ಜೊತೆ ಕೂರಿಸಿದ್ವಿ. ಮಧ್ಯದಲ್ಲಿ ಕಮೆಂಟ್ ಕೂಡ ಹಾಕ್ತಿದ್ವಿ, ನಿಲ್ಲಿಸ್ಬೇಡಿ, ತಿರುಗಿಸ್ತಾನೆ ಇರಿ. ನನ್ನ ತಮ್ಮ ಎಸ್ಪೆಷಲಿ ಕಮೆಂಟ್ ಹಾಕ್ತಿದ್ದ. ಆ್ಯಂಡ್ ಫೈನಲಿ ನಾವು ಎಂಡ್ ಆಫ್ ದಿಸ್ ಸೆಗ್ಮೆಂಟ್ಗೆ ಬಂದ್ವಿ. ಸೊ ಇಲ್ಲಿ ಟರ್ಕಿಶ್ ಐಸ್ ಕ್ರೀಮ್ ತುಂಬ ಫೇಮಸ್. ಸೊ ಫುಡ್ ಫೆಸ್ಟಿವಲ್ ನಡೆದಿದೆ ಬಿಕಾಸ್ ಆಫ್ ಕ್ರಿಸ್ಮಸ್. ಸೊ ಅಲ್ಲಿ ಸಖತ್ತಾಗಿ ಒಂಥರ ಟ್ರಿಕ್ ಮಾಡ್ತಾ ಇದ್ರು, ಚೆನ್ನಾಗಿ ಅನ್ಸುತ್ತೆ ನನಗೆ. ಸೊ ನಾನು ಈ ಮೂಮೆಂಟ್ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಬಿಕಾಸ್ ಇಂಡಿಯಾದಲ್ಲಿ ಈ ಥರ ಲೈಕ್ ತುಂಬ ಕಮ್ಮಿ ಪ್ಲೇಸಸಲ್ಲಿ ನೋಡೋಕ್ಕೆ ಸಿಗೋದು. ಆ್ಯಂಡ್ ಹಿ ವಾಸ್ ವೆರಿ ಲೈಕ್ ಫನ್ನಿ. ಆ್ಯಂಡ್ ನಾವು ನೈಟ್ ಬರಬೇಕಾದ್ರೆ ಆಲ್ರೆಡಿ ಲೈಕ್ ಮತ್ತೆ ಹೊಟ್ಟೆ ಹಸ್ವಾಗಿತ್ತು. ಪೇಟ್ ಪೂಜಾ ಮಾಡಲೇಬೇಕಲ್ಲ. ಸೊ ಮತ್ತೆ ನಾವು ಸ್ವಲ್ಪ ಚಿಕನ್ ತಂದೂರಿ ಮತ್ತೆ ಎಗ್ ಫ್ರೈಡ್ ರೈಸ್ ಆ ಥರ ಎಲ್ಲ ಲೈಟಾಗೆ ಡಿನ್ನರ್ ಮಾಡ್ಕೊಂಡೆ ಮನೆಗೆ ಹೋಗೋಣ. ಸುಮ್ಮನೆ ಬಿಕಾಸ್ ಜಾಸ್ತಿ ಜನ ಇದ್ದೀವಿ, ಮತ್ತೆ ಅಡುಗೆ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ. ಸೊ ಅದಕ್ಕೆ ನಾವು ಆಚೆ ಕಡೆನೇ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಒಂಥರ ವೆರಿ ವೆಲ್ ಎಕ್ಸ್ಪೀರಿಯನ್ಸ್ ಆಗಿ ಮನೆಗೆ ಹೊಟ್ವಿ. ಈ ಟೈಮ್ ತುಂಬಾನೇ ಟಿಕೆಟ್ ಆಫರ್ ನಡೆದಿದೆ. ಬೈ 3 get 1 ಫ್ರೀ ಕೂಡ ನಡೀತಿದೆ. ಆ್ಯಂಡ್ 1125 ಕ್ರಿಸ್ಮಸ್ ಆಫರ್ ಕೂಡ ಇದೆ Jan 5th. ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಬುಕ್ ಮಾಡಿಕೊಂಡು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡ್ಬೋದು. ಡೆಫಿನೆಟ್ಲಿ ರೆಕಮೆಂಡಬಲ್. ಆ್ಯಂಡ್ ಈ ಬ್ಲಾಗ್ ನಿಮಗೆ ತುಂಬಾನೇ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಫ್ ಯು ಆರ್ ಅ ಫಸ್ಟ್ ಟೈಮ್ ವಾಚರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಬೈ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.